ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ರನ್ನ ಟಿವಿಗೆ ನಿಮ್ಮೆಲ್ಲರಿಗೆ ಸ್ವಾಗತ. ಕನ್ನಡದ ಕಿರುತೆರೆಯಲ್ಲಿ ಸಾಕಷ್ಟು ಧಾರಾವಾಹಿಗಳು ಪ್ರಸಾರವಾಗುತ್ತಿದ್ದು ಪ್ರೇಕ್ಷಕರು ಸಹಿತ ಮನರಂಜನೆಗೋಸ್ಕರ ಧಾರಾವಾಹಿಗಳನ್ನು ನೋಡುತ್ತಿರುತ್ತಾರೆ. ಕೆಲವೊಂದಿಷ್ಟು ಪ್ರೇಕ್ಷಕರಿಗೆ ಈ ಧಾರಾವಾಹಿಗಳು ಹೇಗೆ ಹಣವನ್ನು ಗಳಿಸುತ್ತವೆ ಎಂಬ ಪ್ರಶ್ನೆ ಅವರಲ್ಲಿ ಮೂಡಿರುತ್ತವೆ. ಅದಕ್ಕೆ ಉತ್ತರ ಇಂದಿನ ವಿಡಿಯೋದಲ್ಲಿ ನಾವು ನಿಮಗೆ ನೀಡುತ್ತೇವೆ. ನೀವು ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ವಿಸಿಟನ್ನು ಮಾಡಿದ್ದರೆ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ಲೈಕನ್ ಮೇಲೆ ಪ್ರೆಸ್ ಮಾಡಿ. ನೀವು ಸಹಿತ ಕನ್ನಡದ ಧಾರಾವಾಹಿಗಳನ್ನು ಇಷ್ಟಪಡುವುದಾದರೆ ಈ ವಿಡಿಯೋಕ್ಕೆ ತಪ್ಪದೆ ಒಂದು ಲೈಕ್ ಮಾಡಿ. ಮೊದಲನೇದಾಗಿ ಧಾರಾವಾಹಿಗಳನ್ನು ಒಬ್ಬ ಪ್ರೊಡ್ಯೂಸರ್ ನಿರ್ಮಾಣ ಮಾಡಿ ಆ ಪ್ರೊಡ್ಯೂಸರ್ ಅವರು ಚಾನಲ್ಗೆ ಸ್ವಲ್ಪ ಹಣವನ್ನು ನೀಡಬೇಕಾಗುತ್ತದೆ. ಆ ಹಣ ಏಕೆ ನೀಡುತ್ತಾರೆ ಎಂಬ ಪ್ರಶ್ನೆಯನ್ನು ನೀವು ಕೇಳುವುದಾದರೆ ಸಮಯವನ್ನು ಅವರು ಹಣವನ್ನು ಕೊಟ್ಟು ಖರೀದಿ ಮಾಡಬೇಕಾಗುತ್ತದೆ. ಉದಾಹರಣೆಗೆ ರಾತ್ರಿ 8 ಗಂಟೆಯಿಂದ 8:30 ನಮಗೆ ಆ ಸಮಯ ಬೇಕಾದರೆ ಹೆಚ್ಚಿನ ಹಣವನ್ನು ಪ್ರೊಡ್ಯೂಸರ್ಗಳು ಈ ಚಾನಲ್ಗಳಿಗೆ ನೀಡಿ ಆ ಸಮಯವನ್ನು ಖರೀದಿ ಮಾಡಬೇಕು. ಈಗ ಪ್ರೊಡ್ಯೂಸರ್ಗೆ ಯಾವ ರೀತಿ ಹಣ ಬರುತ್ತೆ ಅಂದರೆ, ಮೊದಲನೇ ಪ್ರಾಥಮಿಕ ಆದಾಯ ಎಂದರೆ ಅದು ಜಾಹೀರಾತಾಗಿದೆ. ಅರ್ಧ ಗಂಟೆಗಳ ಕಾಲ ಪ್ರಸಾರವಾದ ಧಾರಾವಾಹಿಯಲ್ಲಿ ಒಂದು 8 ರಿಂದ 10 ನಿಮಿಷ ಜಾಹೀರಾತು ಪ್ರಸಾರವಾದರೆ ಅಲ್ಲಿ 1 ನಿಮಿಷಕ್ಕೆ 1 ಲಕ್ಷ ಆದಾಯ ಜಾಹೀರಾತಿನಿಂದ ಬರುತ್ತದೆ. ಎಲ್ಲ ಜಾಹೀರಾತುಗಳು ದೊಡ್ಡ ಮಟ್ಟದ ಹಣವನ್ನು ನೀಡುವುದಿಲ್ಲ. ಅತಿ ಹೆಚ್ಚು TRPಯನ್ನು ಹೊಂದಿರುವ ಧಾರಾವಾಹಿಗಳಿಗೆ ಕೆಲವೊಂದಿಷ್ಟು ಹೆಚ್ಚಿನ ಸಮಯದ ಜಾಹೀರಾತುಗಳು ಪ್ರಸಾರವಾದರೆ ಹೆಚ್ಚಿನ ಮಟ್ಟದ ಆದಾಯವನ್ನು ಆ ಧಾರಾವಾಹಿ ಪಡೆದುಕೊಂಡರೆ ಅದು ಪ್ರೊಡ್ಯೂಸರ್ಗೆ ಹೋಗುತ್ತದೆ. ಇಲ್ಲಿ ಒಂದು ಧಾರಾವಾಹಿ 10 ಲಕ್ಷ ಗಳಿಸಿದರೆ ಅದರಲ್ಲಿ 6 ಲಕ್ಷ ರೂಪಾಯಿಯನ್ನು ಚಾನಲ್ಗೆ ಪ್ರೊಡ್ಯೂಸರ್ ಅವರು ನೀಡಬೇಕು. 4 ಲಕ್ಷ ರೂಪಾಯಿಯನ್ನು ಪ್ರೊಡ್ಯೂಸರ್ ಪಡೆದುಕೊಂಡರೆ ಅದರಲ್ಲಿ 2 ಲಕ್ಷವನ್ನು ನಟ ನಟಿಯರಿಗೆ ನೀಡಿ ಮತ್ತು ಇನ್ನೂ 1 ಲಕ್ಷವನ್ನು ತಂತ್ರಜ್ಞರಿಗೆ ನೀಡಿದಾಗ 1 ಲಕ್ಷ ರೂಪಾಯಿ ಒಂದು ಎಪಿಸೋಡ್ಗೆ ಪ್ರೊಡ್ಯೂಸರ್ಗೆ ಲಾಭ ಆಗುತ್ತದೆ. ಇನ್ನು ಅದೇ ರೀತಿಯಾಗಿ ಸಿಂಡಿಕೇಶನ್ ಮತ್ತು ಸ್ಟ್ರೀಮಿಂಗ್ ಡಿಜಿಟಲ್ ರೈಟ್ಸ್, ಉದಾಹರಣೆಗೆ ಹಾಟ್ಸ್ಟಾರ್ ಮತ್ತು ಜಿಯೋ ಟಿವಿಗಳಿಗೆ ಹಕ್ಕುಗಳನ್ನು ಅವರು ಪ್ರೊಡ್ಯೂಸರ್ಗಳು ನೀಡುತ್ತಾರೆ. ಅದರಿಂದ ಸಹಿತ ಆದಾಯವನ್ನು ಅವರು ಗಳಿಸಬಹುದು. ಇನ್ನು ಅದೇ ರೀತಿಯಾಗಿ ಸ್ಪಾನ್ಸರ್ಶಿಪ್, ನೀವು ಧಾರಾವಾಹಿಗಳ ಟೈಟಲ್ ಕೆಳಗೆ ಅನೇಕ ಸ್ಪಾನ್ಸರ್ಗಳನ್ನು ನೀವು ನೋಡಿರ್ತೀರಿ. ಅದರಿಂದ ಸಹಿತ ಆದಾಯವನ್ನು ಈ ಧಾರಾವಾಹಿಗಳು ಪಡೆದುಕೊಳ್ಳುತ್ತವೆ. ಇನ್ನು ಅದೇ ರೀತಿಯಾಗಿ ಉತ್ಪನ್ನ ನಿಯೋಜನೆ ಅನ್ನುವಂಥ ಮೂಲದಿಂದಲೂ ಸಹಿತ ಆದಾಯ ಗಳಿಸಲಾಗುತ್ತದೆ. ಇನ್ನು ಲೈಸೆನ್ಸಿಂಗ್ ಅಂದರೆ ಬೇರೆ ಭಾಷೆಯವರು ಈ ಧಾರಾವಾಹಿಯನ್ನು ಬೇರೆ ಭಾಷೆಯಲ್ಲಿ ಡಬ್ಬಿಂಗ್ ಮಾಡಬೇಕಾದರೆ ಅಥವಾ ರಿಮೇಕ್ ಮಾಡಬೇಕಾದರೆ ಅವರು ಪ್ರೊಡ್ಯೂಸರ್ಗೆ ಹಣವನ್ನು ಕೊಟ್ಟು ಲೈಸೆನ್ಸನ್ನು ಪಡೆದುಕೊಳ್ಳಬೇಕು. ಅದರಿಂದ ಸಹಿತ ಧಾರಾವಾಹಿಯ ಪ್ರೊಡ್ಯೂಸರ್ಗಳು ಆದಾಯವನ್ನು ಗಳಿಸುತ್ತಾರೆ. ಇನ್ನೂ ಕೆಲವೊಂದಿಷ್ಟು ಧಾರಾವಾಹಿಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾರಾಟವಾದಾಗ ಅಧಿಕ ಲಾಭ ಆ ಧಾರಾವಾಹಿಗಳಿಗೆ ಮತ್ತು ಪ್ರೊಡ್ಯೂಸರ್ಗಳಿಗೆ ಸಹಜವಾಗಿ ಬಂದೇ ಬರುತ್ತದೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಧನ್ಯವಾದಗಳು. ನಮಸ್ಕಾರ.